ಬಿ ಜೆ ಪಿಯಲ್ಲಿ ಇವರು ಆತ್ಮೀಯರಿದ್ದರು. ಯಡಿಯೂರಪ್ಪ ಮತ್ತು ಅವ್ರ ಮಗನ ಜೊತೆ ಒಳ್ಳೆಯ ಆತ್ಮೀಯ ಸಂಬಂಧಗಳು, ಸಾಧ್ಯಷ್ಟು ಧರ್ಮವನ್ನು ಸಹಿತ ತಮ್ಮ ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು ಅಂತ ಇವರ ವಿರೋಧಿಗಳು ಮಾತಾಡ್ತಾ ಇರ್ತಾರೆ. ಅದ್ರ ಜೊತೆ ವಿಜಯೇಂದ್ರ ಜೊತೆ ಆಯಿತು, ಯಡಿಯೂರಪ್ಪನವ್ರ ಜೊತೆ ಆಯಿತು, ಯಾರ್ಯಾರು ಲಿಂಗಾಯತರದ ಅವ್ರ ಜೊತೆ ಹೆಚ್ಚಿನ ಸಂಬಂಧವನ್ನು ಇಟ್ಕೊಂಡಿದ್ರು ಇವರು. ನಮ್ಮ ಶಿವಶಂಕರಪ್ಪನವರು ಈ ಒಂದು ನೆಲೆಗಟ್ಟಿನಲ್ಲೇ ಶಾಮನೂರು ಅವರನ್ನು ನಾವು ಇವತ್ತು ಒಬ್ಬ ವ್ಯಕ್ತಿ ಶಕ್ತಿಯನ್ನಾಗಿ ನೋಡೋ ಜೊತೆಗೆ ಅವರನ್ನು ಒಬ್ಬ ಸಮಾಜಕ್ಕೆ ಉದ್ಯೋಗ ಕೊಡುವಲ್ಲೇ ಯಶಸ್ವಿ ಆದಂಥವ್ರು, ಶುಗರ್ ಇಂಡಸ್ಟ್ರಿಯಲ್ಲೂ ಸಹಿತ ಯಶಸ್ವಿ ಆದವರು ಅಂತ ಹೇಳ್ತಾ, ಏನೂ ಇರಲಿ ಇವತ್ತು ಇಲ್ಲ ನಮ್ಮೊಂದಿಗೆ ಅವ್ರ ದೋಷಗಳಿಗಿಂತ ಹೆಚ್ಚಿಗೆ ಗುಣಗಳನ್ನು ಮಾತಾಡೋದು ನಮ್ಮ ಕರ್ತವ್ಯನೂ ಹೌದು ಮತ್ತು ಅದು ನಾಗರಿಕತೆಯೂ ಹೌದು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಪಂಚಪೀಠಾಧೀಶ್ವರರನ್ನು ಒಂದು ಕಡೆ ತಂದು ಆ ಪಂಚಪೀಠಾಧೀಶ್ವರ ಒಂದು ಮಾಡಿದಂಥ 16 ವರ್ಷಗಳ ನಂತರ ಒಂದು ಮಾಡಿದಂಥ ಕೀರ್ತನೆ ಇವರು ಸಲ್ತದ. ಜೊತೆಗೆ ರಾಜಕಾರಣದಲ್ಲೇ ಕಾಂಗ್ರೆಸ್ಸಿಗರಾದರೂ ಸಹಿತ ಎಲ್ಲರನ್ನೂ ಪ್ರೀತಿಸುವ ವ್ಯಕ್ತಿ ಇವತ್ತು ಶಾಮನೂರು ಶಿವಶಂಕರಪ್ಪನ ಮೂಲಕ ಇಲ್ಲ ಅನ್ನೋದನ್ನು ನೆನೆಯೂ ಸಹಿತ ನಿಮ್ಗೆ ಕಷ್ಟ ಆಗ್ತದೆ. ಬಟ್ ಅನಿವಾರ್ಯ, ಸಾವಿನಿಂದ ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ಇವತ್ತು ಒನ್ನುವಿನಿಂದ ಅವರಿಗೆ ಇನ್ನೊಮ್ಮೆ ನಮನ ಸಲ್ಲಿಸ್ತಾ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಗೆ ವಂದನೆಗಳು.